Welcome to my YouTube channel, Chaitanya Agara, 1225. ಹಾಯ್ ನಮಸ್ತೆ, ನಾನು ನಿಮ್ಮ ಚೈತನ್ಯ. ಆಲ್ರೆಡಿ ತಮ್ಲೈನ್ ನೋಡಿ ಏನು ವಿಶೇಷ ಅಂತ ಗೊತ್ತೇ ಇರುತ್ತೆ ನಿಮಗೆ. ಹೌದು, ಇವತ್ತು ನಾವು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀರಿ. ಅದು ಬೈಕ್ನಲ್ಲಿ. ಫಸ್ಟ್ ನಮಗೆ ಡೆಸ್ಟಿನೇಷನ್ ಇರೋದು ನಂದಿ ಹಿಲ್ಸು. ಸನ್ರೈಸ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಬಟ್ ಸ್ವಲ್ಪ ಲೇಟ್ ಆಗಿದೆ. 4 o'clockಗೆ ಬಂಗಾರಪೇಟೆನ ಬಿಟ್ಟಿದ್ದೀರಿ. ನೋಡೋಣ ಸನ್ರೈಸ್ ನೋಡ್ತೀರಾ ಇಲ್ಲ ಅಂತ. ಈಗ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ. ಈಗ ತಾನೇ ಜರ್ನಿ ಸ್ಟಾರ್ಟ್ ಮಾಡಿರೋದ್ರಿಂದ ಫುಲ್ ಜೋಶ್ ಇದೆ ಎಲ್ಲರನ್ನಲ್ಲೂ. ನೋಡ್ತಾ ಇದ್ದೀರಾ ಅಲ್ವಾ ನಮ್ಮ ಮಕ್ಕದಲ್ಲಿ ಜೋಶ್ ಯಾವ ರೀತಿ ಕಾಣಿಸ್ತಿದೆ ಅಂತ. ಸ್ವಲ್ಪ ಕತ್ಲಿರೋದ್ರಿಂದ ವಿಡಿಯೋಸ್ ಅಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಎಲ್ಲರೂ ಬೈಕ್ ಓಡಿಸ್ತಾನೆ ಇದ್ದಾರೆ. ಫಸ್ಟು ನಾವೀಗ ಪೆಟ್ರೋಲ್ ಫಿಲ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀರಿ, ಯಾಕಂದರೆ ಅದು ಮೇಯ್ನ್ ಅಲ್ವಾ, ಇಂಪಾರ್ಟೆಂಟ್ ಬೈಕ್ ರೈಡ್ ಮಾಡಬೇಕಾದ್ರೆ. ಈಗ ನಾನು ನಮ್ಮ ಹಸ್ಬೆಂಡ್ ಒಂದು ಬೈಕ್ನಲ್ಲಿದ್ದೀರಿ, ಹಾಗೆ ನನ್ನ ತಮ್ಮಂದಿರು ಎಲ್ಲರೂ ಒಂದೊಂದು ಬೈಕ್ ಎತ್ಕೊಂಡಿದ್ದಾರೆ. ನನ್ನ ಮಗ ಅಂತೂ ತರುಣ್ ಜೊತೆ ಬರ್ತಾ ಇದ್ದಾನೆ, ನೋಡ್ಬೋದಲ್ಲ. ಈಗ ರೋಡಲ್ಲಿ ಎಂಟಿ ಆಗಿದೆ, ಬೆಳಗ್ಗೆ ಆಗಿರೋದ್ರಿಂದ ಯಾವ ಟ್ರಾಫಿಕ್ಕು ಇರೋದಿಲ್ಲ ರೋಡ್ಸ್ನಲ್ಲಿ. ಹಾಗೆ ಒಂಥರ ಮೈಂಡ್ ಸಖತ್ ರಿಫ್ರೆಶ್ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಜಾಲಿ ರೈಡ್ ಅಂತಾರಲ್ಲ ಆ ರೀತಿ ಅನಿಸ್ತಿದೆ. ಬಟ್ ಬೆಳಕಾಗ್ತಾ ಬರ್ತಿದೆ. ಈಗ ಒಂದು 6 ಆಗ್ತಿದೆ, ಅಷ್ಟು ಬೇಗ ಬೆಳಕಾಗ್ತಿದೆ ಇಲ್ಲೆಲ್ಲ. ನಾವು ಸನ್ರೈಸ್ ನೋಡೋರು ಇಲ್ಲೇ 6 ಆಗೋಯ್ತು ಅಂತ ಒಂದು ಸ್ವಲ್ಪ ಫೀಲ್ ಆಗ್ತಿದೆ. ಬಟ್ ಸ್ಟಿಲ್ ನಮ್ಮ ಜರ್ನಿನ ನಾವು ಎಂಜಾಯ್ ಮಾಡ್ತಾ ಇದ್ದೀರಿ. ಮಕ್ಕಳು ಬೇರೆ ಇರೋದ್ರಿಂದ ಅಷ್ಟು ಸ್ಪೀಡಾಗೂ ಮೂವ್ ಮಾಡ್ಕೊಳಕ್ಕೆ ಆಗೋದಿಲ್ಲ, ಯಾಕಂದ್ರೆ ಚಿಕ್ಕ ಮಕ್ಕಳಿದ್ದಾರೆ. ಸ್ಟಿಲ್ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ನೋಡ್ತಿದ್ದೀರಲ್ಲ, ಈಗ ನಾವು ನಿಯರ್ ಬರ್ತಿದ್ದಂಗೆ ಬೆಟ್ಟದ ಮೇಲೆ ಫಾಗ್ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಲ್ವಾ. ಇದೆಲ್ಲ ನೋಡ್ತಿದ್ರೆ ಏನೋ ಒಂಥರ ಮೈ ರೋಮಾಂಚನ ಅನಿಸುತ್ತೆ. ನೇಚರ್ ಅಷ್ಟು ಒಂದು ರಿಲ್ಯಾಕ್ಸ್ ಕೊಡುತ್ತೆ ಮೈಂಡ್ಗೆ. ಹಾಗೆ ನಮ್ಮ ಯಜಮಾನ್ರು ಬುಲೆಟ್ ಅಲ್ವಾ, ಬುಲೆಟ್ ಪ್ರೇಮಿಗಳಿಗೆ ಇದೊಂಥರ ಬುಲೆಟ್ ಓಡಿಸ್ತಿದ್ರೆ ಮಕ್ಕದಲ್ಲಿ ಜೋಶು ನಗು ಎಲ್ಲ ಬಂದ್ಬಿಡುತ್ತೆ. ಫೈನಲಿ ನಂದಿ ಬೆಟ್ಟದ ಕಡೆ ಬಂದ್ರಿ. ಬರ್ತಿದ್ದಂಗೆ ಯಾಕೋ ಸಿಕ್ಕಾಪಟ್ಟೆ ಟ್ರಾಫಿಕ್ ಕಾಣಿಸ್ತಿದೆ. ಏನಪ್ಪ ಅಂತ ಗೊತ್ತಾಗ್ತಾ ಇಲ್ಲ ವೀಕೆಂಡ್ ಆಗಿರೋದಕ್ಕ ಇಲ್ಲ ಬೇರೆ ಏನಾದರೂ ಇದೆಯಾ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಕೆಳಗಡೆಯಿಂದ ಮೇಲೆವರೆಗೂ ಕಾರ್ಸ್ ಎಲ್ಲ ಹಾಗೆ ಸ್ಟ್ರಕ್ ಆಗಿತ್ತು. ಫಾರ್ಚುನೇಟ್ಲಿ ನಾವು ಇವತ್ತು ಬೈಕಲ್ಲಿ ಬಂದ್ರಿ. ನಾನು ಬೆಳಗ್ಗೆ ಅಂದೆ ಮಕ್ಕಳಿರೋದ್ರಿಂದ ಕಾರಲ್ಲಿ ಹೋದರೆ ಬೆಸ್ಟ್ ಅಲ್ಲ ಅಂತ, ಬಟ್ ಅವರು ಬೈಕಲ್ಲಿ ಹೋದರೆ ಥ್ರಿಲ್ ಇರುತ್ತೆ ಅಂತ ಬೈಕ್ ತೊಗೊಂಡ್ರು. ಕಾರಲ್ಲಿ ಏನಾದರೂ ಹೊರಟಿದ್ರೆ ಇದೇ ಪರಿಸ್ಥಿತಿ ಬರ್ತಿತ್ತೇನೋ, ನಮಗೂ ವೆಯ್ಟ್ ಮಾಡ್ಕೊಂಡಿರಬೇಕಿತ್ತು. ನೋಡ್ತಿದ್ದೀರಲ್ಲ ಎಷ್ಟು ವೆಹಿಕಲ್ಸ್ ಇದೆ ನೋಡಿ. ಆದರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲ ವೀಕೆಂಡ್ಗೆ ಅಂತ ಅಂದ್ಕೊಳ್ತಾ ಇದ್ದೀರಿ ನಾವು. ಮೇ ಬಿ ವೀಕೆಂಡ್ ಇರೋದ್ರಿಂದ ಅಂತ ನನ್ನ ಒಂದು ಅನಿಸಿಕೆ. ಈಗ ನಾವಂತೂ ಮುಂದೆ ಸಾಗ್ತಾ ಇದ್ದೀರಿ. ಈ ಟ್ರಾಫಿಕ್ನೆಲ್ಲ ನೋಡಿಕೊಂಡು. ವೆದರ್ ಅಂತೂ ಸೂಪರಾಗಿದೆ, ಎಲ್ಲೆಲ್ಲೂ ಗ್ರೀನರಿ. ಈ ರೀತಿ ಬೈಕ್ ರೈಡ್ ಹೋಗೋದ್ರಿಂದ ತುಂಬಾ ಖುಷಿ ಅನಿಸುತ್ತೆ. ಬಟ್ ಅಪರೂಪಕ್ಕೆ, ನೋಟ್ ದಿಸ್ ಪಾಯಿಂಟ್, ರೆಗ್ಯುಲರ್ ಆಗಿ ಅಲ್ಲ, ಅಪರೂಪಕ್ಕೆ ಹೋದಾಗ ಖುಷಿ ಆಗುತ್ತೆ. ಫೈನಲಿ ವಿ ರೀಚ್ಡ್. ಬಟ್ ಇಲ್ಲಿ ಬಂದು ಸ್ಟಾಪ್ ಮಾಡಿದ ತಕ್ಷಣ ಒಂದು ಶಾಕ್ ಇತ್ತು ನೋಡಿ. ಈ ಕ್ರೌಡ್ನ ನೋಡಿ, ಎಲ್ಲೂ ಪಾರ್ಕಿಂಗ್ ಜಾಗನೇ ಇಲ್ಲ. ಅಂತೂ ಸಾಹಸ ಮಾಡಿ ಒಂದು ಕಡೆ ಪಾರ್ಕಿಂಗ್ ಅಂತೂ ಮಾಡಿದ್ರಿ. ಬಟ್ ಈಗ ಪಾರ್ಕಿಂಗ್ ಟಿಕೆಟ್ ತಗೊಳ್ಳೋದಕ್ಕೆ ಕ್ಯೂ ನೋಡಿದ್ರೆ ಯಪ್ಪ ಯಾವತ್ತು ಕ್ಲಿಯರ್ ಆಗುತ್ತೆ ಅನಿಸ್ತಿತ್ತು. ಸದ್ಯಕ್ಕೆ ನಮ್ಮಲ್ಲಿ ಒಬ್ಬರನ್ನ ಕ್ಯೂನಲ್ಲಿ ಕಳಿಸಿ ನಾವು ಈಚೆಗಡೆ ನೋಡ್ತಿದ್ರಿ. ಅಷ್ಟರಲ್ಲಿ ಗಮನಿಸಿದ್ರೆ ನನ್ನ ಮಗಳು ಒಂದು ಕಾಲಲ್ಲಿ ಶೂ ಕಳ್ಕೊಂಡಿದ್ದಾಳೆ, ಒಂದು ಕೈಯಲ್ಲಿ ಗ್ಲೌಸ್ ಕಳ್ಕೊಂಡಿದ್ದಾಳೆ. ನಾವು ಗಾಡಿಯಲ್ಲಿ ಬರಬೇಕಾದ್ರೆ ಗಾಳಿಗೆಲ್ಲ ಹೋಗ್ಬಿಟ್ಟಿದೆ. ಆ ಬುಲೆಟ್ ಸೌಂಡಲ್ಲಿ ನನಗೂ ಸಹ ಅಷ್ಟು ಗೊತ್ತಾಗಲಿಲ್ಲ. ಏನು ಮಾಡೋಕ್ಕಾಗೋದಿಲ್ಲ ಅಂದ್ಕೊಂಡು ನಾವಿಲ್ಲಿ ಸ್ವಲ್ಪ ವೀಡಿಯೋಸ್ ನೋಡಿಕೊಂಡು ವೆದರ್ ಎಂಜಾಯ್ ಮಾಡ್ತಿದ್ದೆ. ಅವರು ಕ್ಯೂನಲ್ಲಿ ಟಿಕೆಟ್ಗೆ ವೆಯ್ಟ್ ಮಾಡ್ತಿದ್ರು. ನಾನಂತೂ ಹೊರಗಡೆ ನನ್ನ ಮಕ್ಕಳ ಜೊತೆ, ಹಸ್ಬೆಂಡ್ ಜೊತೆ ವಿಡಿಯೋ ಮಾಡಿಕೊಂಡು ಹಾಗೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳ್ತಿದ್ದೆ. ಬ್ಲಾಗ್ಗೆ ಯೂಸ್ ಆಗುತ್ತೆ ಅಲ್ಲ ಅಂತ. ಹಾಗೆ ಮಕ್ಕಳನ್ನ ಸ್ವಲ್ಪ ಚೆರಪ್ ಮಾಡ್ತಾಯಿದ್ರಿ, ಡಲ್ ಆಗಬಾರ್ದು ಮಕ್ಕಳು ಅಂತ. ನನ್ನ ಮಗಳ ಜೊತೆನೇ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅದನ್ನು ನೋಡಿ ಬರ್ತಾನೆ ನೋಡಿ ಈಗ ನಾನೇನು ಕಮ್ಮಿನಾ ಅಂತ ಎಂಟ್ರಿ ಕೊಟ್ಟ. ಈಗ ಅವನ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಬೇಕು. ಎಷ್ಟೇ ಆದರೂ ನನ್ನ ಮಗ ನನಗೆ ಹೆಚ್ಚಲ್ವಾ, ಅವನಿಗೂ ಈಗ ಖುಷಿ ಸ್ವಲ್ಪ ನನ್ನ ಎತ್ಕೊಂಡು ಆಟ ಆಡಿಸ್ತಿದ್ದಾರೆ ಅಂತ. ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೇ ಪಾರ್ಕಿಂಗ್ ಟಿಕೆಟ್ಸ್ ತೊಗೊಂಡು ಬಂದೇ ಬಿಟ್ಟ. ಈಗ ಬೆಟ್ಟದ ಮೇಲೆ ಹೋಗಿದ್ದೀರಿ, ಆಲ್ರೆಡಿ ಬೆಟ್ಟದ ಮೇಲೆ ಇದ್ದೀರಿ ನೋಡಿ. ಪಾರ್ಕಿಂಗ್ ಹೆಂಗಿದೆ ನೋಡಿ, ಎಷ್ಟು ಗಾಡಿಗಳು ಎಷ್ಟು ಕಾರ್ಗಳು ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ. ಈಗ ಇನ್ನೊಂದು ಸ್ವಲ್ಪ ಮೇಲೆ ಹೋಗೋದಕ್ಕೆ ನಡ್ಕೊಂಡು ಹೋಗಬೇಕು, ಯಾಕಂದರೆ ಪಾರ್ಕಿಂಗ್ ಅಲ್ಲಿಗೆ ಲಾಸ್ಟು. ಇದ್ರ ಮೇಲೆ ನಡ್ಕೊಂಡೇ ಹೋಗಬೇಕಾಗತ್ತೆ.
ನಾವು ಸುತ್ತಮುತ್ತ ವೆದರ್ನ ಎಂಜಾಯ್ ಮಾಡಿಕೊಂಡು ವಾಕ್ ಮಾಡ್ತಾ ಇದ್ದೀರಿ. ಸಿಕ್ಕಾಪಟ್ಟೆ ಚಳಿ ಅಂತೂ ಆಗ್ತಾ ಇದೆ. ಬಟ್ ಮನ್ಸಲ್ಲಿ ಏನೋ ಒಂಥರ ಮಕ್ಳಿಗೇನಾದ್ರೂ ಕೋಲ್ಡ್ ಆದ್ರೆ ಶೀತ ಆದ್ರೆ ಅಂತ ಭಯ ಕೂಡ ಹೊಡ್ಕೊಳ್ತಾ ಇದೆ. ಬಟ್ ಮಕ್ಳೇನೋ ಎಂಜಾಯ್ ಮಾಡ್ತಿದ್ದಾರೆ ಸದ್ಯಕ್ಕೆ. ನಾವು ಸಹ ತುಂಬಾನೇ ಎಂಜಾಯ್ ಮಾಡ್ತಿದ್ದೀರಿ. ಬಟ್ ಜಾಸ್ತಿ ಗಾಳಿ ಹೊಡಿತಿದೆ ಚಳಿ ಜೊತೆಗೆ. ಹಾಗೆ ಮುಂದೆ ಸಾಕ್ತಾ ಇದ್ದೀರಿ. ನೋಡ್ತಿದ್ದೀರಲ್ಲ ಹಿಂದೆ ಎಲ್ಲ ಯಾವ ರೀತಿ ಇದೆ ಫಾಗು ಅಂತ. ಈಗ ಫೋಟೋ ಸೆಕ್ಷನ್ ನಿಂತಿದ್ದಾರೆ. ಫೋಟೋ ವ್ಯೂ ಪಾಯಿಂಟ್ ಅಲ್ಲಿ ತಂದೆ ಮಗಳು, ಆ ತಂದೆಗೂ ಆ ಮಗಳಿಗೂ ಏನು ಜೋಡಿನೋ ಇದು ಮಧ್ಯದಲ್ಲಿ. ಲಕ್ಕಿದ್ಗೆ ಪಾಪ ಅವನ್ನ ಎತ್ಕೋಬೇಕು ಅವ್ರ ಡ್ಯಾಡಿ ಅಂತ ತುಂಬಾ ಆಸೆ ಇದೆ. ಬಟ್ ಅವಳು ಬಿಡ್ಬೇಕಲ್ವಾ ಅವ್ರ ಡ್ಯಾಡಿನ ಫುಲ್ಲು ನನ್ನೇ ಎತ್ಕೋಬೇಕು ನನ್ನೇ ನೋಡಬೇಕು ಅಂತ ಹಠ ಮಾಡಿಕೊಂಡು ಅವ್ರ ಡ್ಯಾಡಿನ ಲಾಕ್ ಮಾಡ್ಕೊಂಡಿದ್ದಾಳೆ. ಅಷ್ಟರಲ್ಲೇ ನಮಗಿಲ್ಲಿ ಸ್ನ್ಯಾಕ್ ಕಾರ್ನರ್ ಸಿಕ್ತು. ಸ್ನ್ಯಾಕ್ಸ್ ಸ್ವಲ್ಪ ತಿನ್ನೋಣ ಅಂತ ಹೊರಟ್ರಿ. ಬಟ್ ಇಲ್ಲಿ ಕೂಡ ಹೆವಿ ರಶ್ ಇತ್ತು. ಆ್ಯಕ್ಚುಲಿ ನಾವು ಹೋಗಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಮತ್ತೆ ಬಂದು ಸ್ನ್ಯಾಕ್ಸ್ ತಿಂದಿದ್ರೆ ಚೆನ್ನಾಗಿರ್ತಿತ್ತು. ಮಕ್ಕಳಿದಾರಲ್ಲ ಏನಾದರೂ ಮಕ್ಕಳಿಗೆ ಹೊಟ್ಟೆ ಹಸಿತಿದ್ಯಾ ಅಂತ ಫಸ್ಟೇ ಸ್ನ್ಯಾಕ್ಸ್ ಪಾಯಿಂಟ್ಗೆ ಹೋದ್ರಿ. ಅಲ್ಲೇ ಜಾಸ್ತಿ ಟೈಮ್ ವೇಸ್ಟ್ ಆಯಿತು. ಅದರಲ್ಲಿ ನಾವು ಟ್ರಾವೆಲ್ ಮಾಡಿ ಬಂದಿರೋದ್ರಿಂದ ಸ್ವಲ್ಪ ಟಯರ್ಡ್ ಆಗ್ತಿತ್ತಲ್ಲ, ಸೊ ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರಿ ಮಕ್ಕಳ ಜೊತೆ. ಆದರೆ ಚೆನ್ನಾಗಿತ್ತು. ಟೈಮ್ ಹೋಗ್ತಿದ್ದು ಗೊತ್ತಾಗ್ತಾನೇ ಇದ್ದಿಲ್ಲ. ನಾವು ಆರ್ಡ್ರ್ ಮಾಡಿ ಎಷ್ಟೊತ್ತಾದರೂ ಆರ್ಡ್ರ್ ಅಂತೂ ಬಂದಿಲ್ಲ. ಅದಕ್ಕೆ ಮಕ್ಕಳ ಜೊತೆ ಆಟ ಆಡ್ಕೊಂಡಿದ್ರಿ. ಅಷ್ಟರಲ್ಲಿ ಆರ್ಡ್ರ್ ಮಾಡಿದ್ದು ಬಂತು. ಲೈಟಾಗಿ ಸ್ನ್ಯಾಕ್ಸ್ ಎಲ್ಲ ಹೊಟ್ಟೆಗೆ ಹಾಕ್ಕೊಂಡು ಮುಂದೆ ಸಾಗೋಣ ಅಂತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ. ಯಾಕಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ, ಜರ್ನಿ ಮೂಡ್ ಇನ್ನೂ ಹಾಗೇ ಇರುತ್ತಲ್ವ, ಟಯರ್ಡ್ ಆಗಿರುತ್ತೆ ಗಾಡಿ ಓಡಿಸಿ ಅವ್ರಿಗೆ ಅಂತ. ಫೈನಲಿ ಮೂವ್ ಆಗಬೇಕು ಅಂತ ಈಗ ಗೆಟ್ ರೆಡಿ ಅಂತ ಹೋಗ್ತಾ ಇದ್ದೀರಿ. ನೋಡ್ತಾ ಇದ್ದೀರಲ್ಲ, ಮೇಲೆವರೆಗೂ ಗಾಡಿನಲ್ಲೇ ಹೋಗಿದ್ರೆ ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತಿತ್ತು. ಬಟ್ ಈ ಕಡೆ ಎಲ್ಲ ವಾಕ್ಗೆ ಕೊಟ್ಟಿದ್ದಾರೆ. ಗಾಡೀಸ್ ಎಲ್ಲ ಏನೋ ಅಲೋನು ಇಲ್ಲ, ಗಾಡಿದಲ್ಲಿ ಹೋಗೋದಕ್ಕೆ ದಾರಿನೂ ಇನ್ನೂ ಮಾಡಿಲ್ಲ, ನಡ್ಕೊಂಡೇ ಹೋಗಬೇಕಿದೆ. ಫೈನಲಿ ವಿ ಅರೈವ್ಡ್ ಅಟ್ ವ್ಯೂ ಪಾಯಿಂಟ್. ಗಾಳಿ ಜಾಸ್ತಿ ಇದೆ, ಆದರೂ ವ್ಯೂ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ನೋಡಿದ್ರಲ್ಲ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತಿದೆ ಇಲ್ಲಿಂದ ಅಂತ. ಹಾಗೆ ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಬಟ್ ನನ್ನ ಹೇರ್ಸ್ ಅಂತೂ ಸಪೋರ್ಟ್ ಮಾಡ್ತಾನೆ ಇಲ್ಲ. ನೋಡ್ತಾ ಇದ್ದೀರಲ್ಲ, ಗಾಳಿಗೆ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಆದರೆ ನಮ್ಮ ಹಸ್ಬೆಂಡ್ ನೋಡಿ ಒಳ್ಳೆ ಟೋಬನ್ ಹಾಕ್ದಂಗೆ ಕದಲ್ದೆ ಹಾಗೇ ಇದೆ. ಅದು ಏನು ಮಾಡ್ತಾರೋ ಹೇರ್ಸ್ಗೆ ಗೊತ್ತಿಲ್ಲ, ಯಾವಾಗೂ ಆ ರೀತಿನೇ ಇರುತ್ತೆ. ಆ ಹೇರ್ಸ್ ನೋಡಿ ಹಾಳಾಗೋದೆ ನಾನು ಅಂತ ಒಂದೊಂದ್ಸರಿ ನನಗೂ ಅನಿಸುತ್ತೆ. ಈಗ ಅಲ್ಲೇ ಇರುವ ಟೆಂಪಲ್ಗೆ ಹೋಗ್ತಾ ಇದ್ದೀರಿ. ಲಕ್ಕಿತ್ತು ಅವ್ರ ಡ್ಯಾಡಿ ಕೈ ಹಿಡ್ಕೋಬೇಕು, ಅವಳಂತೂ ಬಿಡೋದಿಲ್ಲ. ನಾನು ನಮ್ಮ ಯಜಮಾನ್ರ ಕೈ ಹಿಡ್ಕೊಂಡು ವಾಕ್ ಮಾಡೋಣ ಅಂತ ಆಸೆ ಪಟ್ಟೆ. ಬಟ್ ಈ ಆಸೆಗಳನ್ನೆಲ್ಲ ಮಕ್ಕಳಾಗಕ್ಕೆ ಮುಂಚೆನೇ ನೆರವೇರಿಸ್ಕೋಬೇಕು. ಎಕ್ಸ್ಪೆಷಲಿ ಹೆಣ್ಣು ಮಗು ಹುಟ್ಟಕ್ಕೆ ಮುಂಚೆನೇ ಆದಷ್ಟು ಎಲ್ಲನೂ ಮಾಡ್ಕೋಬೇಕು. ಇಲ್ಲಾಂದರೆ ನೋಡಿ ಈ ಕಾಟ ಕೊಡ್ತಾಳೆ ಅವಳು. ನನಗೆ ಬೇಜಾರಾಗಿ ಏನಾನ ಮಾಡ್ಕೊಳ್ಳಿ ಅಂತ ಬಂದಾಗ್ತೆ. ನನ್ನ ಮಗ ಅಂತೂ ನನ್ನ ಹಿಂದೆ ಬಂದ. ಯಾಕಂದರೆ ಮಮ್ಮಿ ನೀನೇ ನನಗೆ ಅಂತ. ಇಲ್ಲಿ ನೋಡಿ, ಅವರ ಡ್ಯಾಡಿಗೆ ಪಾಪ ಹೊಟ್ಟೆ ಹಸಿತಿದೆ ಅಂತ ಇವಳಿಗೆ ತಂದಿರೋ ಸ್ನ್ಯಾಕ್ಸ್ನ ಅವ್ರ ಡ್ಯಾಡಿಗೆ ತಿನ್ನಿಸ್ತಾ ಇದ್ದಾಳಂತೆ. ಇದೊಂದು ಕಮ್ಮಿ ಇತ್ತು ನಾವು ನೋಡೋದಕ್ಕೆ. ಹಾಗೆ ಇಲ್ಲಿ ಕಲ್ಯಾಣಿ ಹತ್ರ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ರಿ. ಅವಳಂತೂ ಅವ್ರ ಅಪ್ಪನ ಬಿಟ್ಟು ಯಾರ ಹತ್ರನೂ ಬರ್ತಾನೂ ಇದ್ದಿಲ್ಲ. ಕೋತಿ ಮರಿ ಥರ ಕಚ್ಕೊಂಡಿದ್ದಾಳೆ. ನಮಗಂತೂ ಒಂದು ಸ್ವಲ್ಪ ಕೋಪನೂ ಬರ್ತಿತ್ತು ಅವರಿಬ್ಬರ ಒಂದು ಬಾಂಡಿಂಗ್ ನೋಡಿ. ಎಲ್ಲರ ಮನೇಲೂ ಅಪ್ಪ ಮಗಳದು ಇದೇ ರೀತಿ ಇರುತ್ತಾ? ನಿಮ್ಮ ಮನೇಲೂ ಸಹ? ಬಟ್ ನಾನು ವಿಡಿಯೋಸ್ ತಗೊಳ್ಳೋದ್ರಿಂದ ನಮ್ಮ ಲಕ್ಕಿತ್ತು ನಮ್ಮ ಯಜಮಾನ್ರ ಹತ್ರ ಹೋಗ್ತಿದ್ದಾರೆ. ಇಲ್ಲಾಂದರೆ ಪಾಪ ಅವ್ನು ನನ್ನ ಕೈ ಹಿಡ್ಕೊಂಡು ನನ್ನ ಜೊತೆನೇ ಇರ್ತಿದ್ದ. ಅದೇ ರೀತಿ ಅಲ್ವಾ ತಾಯಿ ಮಗಂದು ಒಂಥರ ಬಾಂಡಿಂಗ್ ಅಂದರೆ ಈ ಅಪ್ಪ ಮಗಳದು ಒಂಥರ ಬಾಂಡಿಂಗು. ನಮ್ಮ ಮನೇಲಿ ಎರಡೂ ಕೂಡ ನೋಡ್ಬೋದು. ಹಾಗೆ ಮತ್ತೆ ಈಗ ಕೆಳಗಡೆ ಬರ್ಬೇಕಾದ್ರೆ ಈ ಸ್ನ್ಯಾಕ್ಸ್ ಕಾರ್ನರ್ ನೋಡ್ಕೊಂಬಂದ್ರಿ. ಮತ್ತೆ ಎಷ್ಟು ಫಿಲ್ ಆಗಿಬಿಟ್ಟಿದೆ ನೋಡಿ. ಹಾಗೆ ಕೆಳಗಡೆ ಹಿಡ್ಕೊಂಡು ಹೋಗ್ತಾ ಇದ್ದೀರಿ. ಸುತ್ತಮುತ್ತ ಗಿಡಗಳೆಲ್ಲ ನೋಡ್ತಾ ಇದ್ದೀರಿ, ಗ್ರೀನರಿ ಆಗಿದೆ. ನನ್ನ ಮಕ್ಕಳು ಕೂಡ ಇದನ್ನೆಲ್ಲ ನೋಡಿ ಏನೋ ಅಂತೆಲ್ಲ ಕೇಳ್ತಿದ್ರು. ಲಕ್ಕಿದ್ಗೆ ಜಾಸ್ತಿ ಎಕ್ಸ್ಪ್ಲೈನೇಷನ್ ಕೊಡ್ತಿದ್ದೆ. ಯಾಕಂದ್ರೆ ಅವನ ಏಜ್ಗೆ ಅವನಿಗೊಂಥರ ಕ್ಯೂರಿಯಾಸಿಟಿ, ಏನು ಮಮ್ಮಿ ಇದು ಅಂತ. ಈಗ ಬೆಟ್ಟ ಇಳಿತಾ ಬರ್ತಾ ಇದ್ದೀರಿ. ಇದು ಕೆಳಗಡೆ ಅಂದರೆ ನಾವು ಪಾರ್ಕಿಂಗ್ ಮಾಡಿದಿರಲ್ಲ ಬೈಕ್ಸು, ಅಲ್ಲಿ
ಕೋನೇರಿದಲ್ಲಿ ಫಿಶಸ್ಸು ಹಾಗೆ ಆಮೆ ಟಾಟಾಯ್ಸು ಎಲ್ಲನೂ ಇತ್ತು. ತುಂಬ ಝೂಮ್ ಹಾಕಿ ಕ್ಯಾಪ್ಚರ್ ಮಾಡಿದ್ದೀನಿ, ತುಂಬ ದೂರದಿಂದ ಮಾಡಿರೋದಿದು. ನಾವು ಅದನ್ನೆಲ್ಲ ಎಣಿಸ್ತಾ ಇದ್ರಿ ಎಷ್ಟೆಷ್ಟು ಮೀನಿದೆ ಈ ಕೊಳದಲ್ಲಿ ಅಂತ. ನೋಡ್ಬೋದು, ಒಂದು ಸ್ವಲ್ಪ ಝೂಮ್ ಹಾಕಿ ನೋಡಿದ್ರೆ ಕಾಣಿಸುತ್ತೆ ನೋಡಿ, ಅಲ್ಲಿ ಟಾಟಾಯ್ಸ್ ಹೋಗ್ತಾ ಇದೆ. ಈಗ ಇಲ್ಲಿ ಇದ್ರ ಪಕ್ಕ ಒಂದು ಟೆಂಪಲ್ ಇತ್ತು. ಲಾಸ್ಟ್ ಟೈಮ್ ಹೋದಾಗ ಹೋಗಿದ್ದೆ ನಾನು, ಅದನ್ನು ಹುಡ್ಕೊಂಡು ಹೋದೆ. ಬಟ್ ಅದು ಈಗ ಟೆಂಪರರಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಏನೋ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬೋರ್ಡ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಹಾಗೆ ಈ ಕಡೆ ಪಾರ್ಕ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ರು, ಬಟ್ ಒಳಗಡೆ ಅಷ್ಟು ಬಿಡ್ತಾ ಇಲ್ಲ, ಏನೋ ವರ್ಕ್ ಮಾಡ್ತಿದ್ದಾರೆ ಅಂತ. ಅಷ್ಟರಲ್ಲಿ ಹೊಟ್ಟೆ ಹಸಿತಿತ್ತು. ಟಿಫನ್ ಸಹ ಇಲ್ಲೇ ಪೂರಿ ಮಾಡಿಕೊಂಡು ಮುಂದಿನ ನಮ್ಮ ಡೆಸ್ಟಿನೇಷನ್ ಕಡೆ ಸಾಗ್ತಾ ಇದ್ದೀರಿ. ಬೈಕ್ನಲ್ಲಿ ತುಂಬ ದಿನ ಆದಮೇಲೆ ನಮ್ಮ ಯಜಮಾನ್ರ ಜೊತೆ ಹೋಗ್ತಾ ಇದ್ದೀನಿ. ಅಂದರೆ ಮದುವೆ ಆದಮೇಲೆ ಬೈಕಲ್ಲೆಲ್ಲ ಜಾಸ್ತಿ ಓಡಾಡಿದ್ದೀರಿ, ಬಟ್ ಮಕ್ಕಳಾದಮೇಲೆ ಬೈಕಲ್ಲಿ ಓಡಾಡೋದನ್ನ ಕಡಿಮೆ ಮಾಡಿಬಿಟ್ಟಿದ್ರಿ. ನಾನು ಜಾಸ್ತಿ ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಿಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದ್ರಿಂದ. ಅದರಲ್ಲಿ ಈ ಮಕ್ಕಳಿರೋದ್ರಿಂದ ಜಾಸ್ತಿ ಕಾರೇ ಯೂಸ್ ಮಾಡ್ತಿದ್ರಿ. ಸೊ ರೇರಾಗಿ ಇವತ್ತು ಬೈಕಲ್ಲಿ ಬಂದಿರೋದ್ರಿಂದ ತುಂಬಾ ಸುತ್ತಾಡಿದ್ದೀರಿ. ಬೆಟ್ಟ ಇಳಿದು ಬಂದ ತಕ್ಷಣ ನಿಮಗೆ ಈ ಟೆಂಪಲ್ ಕಾಣಿಸುತ್ತೆ. ಇಲ್ಲಿ ಈ ನಂದೀಶ್ವರ ಟೆಂಪಲ್ ನಿಮಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಅಲ್ವಾ. ಈ ನಂದಿ ಬೆಳೀತಾ ಇರುತ್ತೆ ಅಂತ ಸ್ಟೋರಿ ಸಾಕಾಲ್ದಿಂದನೂ ಹೇಳ್ತಾ ಇದ್ದಾರೆ. ಕಲ್ಲಿನ ಕೋಳಿ ಬಗ್ಗೆನೂ ಹೇಳ್ತಾನೆ ಇದ್ದಾರೆ. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರು, ಅದನ್ನೆಲ್ಲ ಕೇಳಿದಿರಿ. ನಂದಿ ಬೆಳೀತಾ ಇದೆ ಅಂತ ಅದ್ರ ಬಗ್ಗೆ ನಂಗೆ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ಕೇಳಿದ್ದೀನಿ ನಾನು ಇದ್ರ ಬಗ್ಗೆ ಎಲ್ಲಾನು. ಕಲಿಯುಗ ಅಂತಕ್ಕೆ ಬರುತ್ತೆ ಆ ರೀತಿ ಎಲ್ಲ ಹೇಳಿದ್ದಾರೆ. ಸದ್ಯಕ್ಕೆ ನಾವೀಗ ಟೆಂಪಲ್ನ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಮುಂದೆ ಸಾಕ್ತಾ ಇದ್ದೀರಿ. ಹಾಗೆ ಇಲ್ಲೇ ನಿಯರ್ ಬೈ ಇರೋ ಇನ್ನೊಂದು ಟೆಂಪಲ್ಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರಿ. ಈಗ ಆ ಟೆಂಪಲ್ ಸಹ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀರಿ. ಏನು ವಿಶೇಷನ ಗೊತ್ತಿಲ್ಲ, ನಾವು ಹೋಗೋಷ್ಟರಲ್ಲಿ ಸೀತಾರಾಮ ಕಲ್ಯಾಣೋತ್ಸವದ ಮಾಂಗಲ್ಯ ಧಾರಣೆ ನಡೀತಾ ಇತ್ತು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಹಾಗೆ ಮಾಂಗಲ್ಯ ಧಾರಣೆ ನೋಡಿಕೊಂಡು ಕಲ್ಯಾಣೋತ್ಸವನು ನೋಡಿಕೊಂಡು ಅಲ್ಲಿಂದ ಮುಂದೆ ಸಾಗೋ ಟೈಮ್ ಆಗ್ತಿದೆ ಅಂತ ಬರ್ತಿದ್ರಿ. ಏನೋ ಕಲ್ಯಾಣೋತ್ಸವ ನೋಡ್ತಿದ್ರೆ ಮನಸ್ಸಲ್ಲಿ ಸ್ಪೆಷಲ್ ಫೀಲಿಂಗ್ ಆಗ್ತಿತ್ತು. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಮಕ್ಕಳ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರಿ ಇವತ್ತು. ಹಾಗೆ ನಮ್ಮ ಮುಂದಿನ ಪ್ರಯಾಣ ಸಾಗ್ತಿತ್ತು. ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಬೇಕು ಅಂತ ಗೂಗಲ್ ಮ್ಯಾಪಲ್ಲಿ ರೂಟ್ ಹಾಕ್ತಳು ನಾನೇ. ಏನು ಶಾರ್ಟ್ಕಟ್ ಯೂಸ್ ಮಾಡೋಕ್ಕೆ ಹೋದ್ನೋ ಗೊತ್ತಿಲ್ಲ, ಬೈ ಡಿಫಾಲ್ಟ್ ಅದು ಬೇರೆ ಯಾವುದೋ ರೂಟ್ ತೋರಿಸ್ಬಿಟ್ಟಿದೆ. ನೋಡ್ತಾ ಇದ್ದಿಲ್ಲಲ್ಲ ಯಾವ ರೀತಿ ಇದೆ ಅಂತ. ಬಟ್ ಅದು ಸರಿಯಾದ ದಾರಿನೇ, ಬಟ್ ಅಲ್ಲಿ ಹೋಗೋದು ತುಂಬ ಕಷ್ಟ ಆಗ್ತಾ ಇದೆ. ನನಗಂತೂ ಇಳಿದು ನಡ್ಕೊಂಡು ಹೋಗ್ಬಿಡೋಣ ಅನಿಸ್ಬಿಟ್ಟಿತ್ತು, ಆ ರೀತಿ ಇತ್ತು ದಾರಿ. ಅಂತೂ ಇಂತೂ ತುಂಬ ದೂರ ಈ ದಾರಿದಲ್ಲಿ ಟ್ರಾವೆಲ್ ಮಾಡಿದ್ರಿ. ನನ್ನಂತೂ ಸರಿಯಾಗಿ ಬೈದರು, ನಾನೇ ಮ್ಯಾಪ್ ಹಾಕಿದ್ದು ಅಂತ. ನಾನು ಇನ್ನೊಬ್ಬರ ಮೇಲೆ ಎತ್ತಾಕಿ ಹಂಗೆ ಹಿಂಗೆ ಮಾಡಿಕೊಂಡು ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ರಿ. ಈಗ ನಾ ಹೋಗ್ತಿರೋದು ಬಂದು ಕೈಲಾಸ ಕ್ಷೇತ್ರ, ಕೈಲಾಸಗಿರಿ ಅಂತ ಫೇಮಸ್ ಆಗಿರೋದು. ಇಲ್ಲಿ ಕೂಡ ತುಂಬಾ ಕನ್ಸ್ಟ್ರಕ್ಷನ್ಸ್ ವರ್ಕ್ಸ್ ಎಲ್ಲ ನಡೀತಾ ಇದೆ, ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ದೇವಸ್ಥಾನನ. ನೋಡ್ತಾ ಇದ್ದೀರಲ್ವ, ಈ ದಾರಿ ಎಲ್ಲ ಮಾಡೋದಕ್ಕೆ ತುಂಬ ವರ್ಕ್ ನಡೀತಾ ಇದೆ. ಈ ಬೆಟ್ಟಕ್ಕೆ ನಾನು 2-3 ಸಲ ಬಂದಿದ್ದೀನಿ, ಬಟ್ ಈಗ ಏನೋ ತುಂಬ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಹೊರಟಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಜರ್ನಿ ಪಾಪು, ಇದು ಬೆಟ್ಟದ ಒಳಗಡೆ ಕೊರೆದಿರೋದು, ಕೊರೆದು ಒಳಗಡೆ ಸ್ಪೇಸ್ ಮಾಡಿ ದೇವರನ್ನ ಪ್ರತಿಷ್ಠಾಪನೆ ಎಲ್ಲ ಮಾಡಿರೋದು. ಹಾಗೆ ಮದುವೆಗಳಿಗೆಲ್ಲ ಹಾಲ್ ಥರನೂ ಮಾಡಿದ್ದಾರೆ. ಅಂದರೆ ಕಲ್ಯಾಣ ಮಂಟಪ ಇದೆಲ್ಲ ಸ್ಪೇಸ್ ನೋಡಿ ಎಷ್ಟು ಸ್ಪೇಸ್ ಮಾಡಿದ್ದಾರೆ ಒಳಗಡೆ. ಬೆಟ್ಟದ ಒಳಗಡೆ ಇದು ಬೆಟ್ಟನ ಕೊರೆದು ಒಳಗಡೆ ಗುಹೆ ಥರ ಮಾಡಿರೋದು ಆ್ಯಕ್ಚುಲಿ ಇದು. ಅದರಲ್ಲಿ ಎಲ್ಲ ವೈಟ್ ಸ್ಟೋನ್ ಇದೆ ಇದ್ರೊಳಗಡೆ. ಬೆಟ್ಟದ್ದು ವೈಟ್ ಸ್ಟೋನ್ ಥರ ರಿಫ್ಲೆಕ್ಟ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಒಳಗಡೆ ಹೋಗಿದ್ದು ಎಕ್ಸ್ಪೀರಿಯನ್ಸ್ ಎಲ್ಲಾನು. ಹಾಗೆ ಈಗ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತಾ ಇದ್ದೀರಿ. ಒಳಗಡೆ ಅಷ್ಟು ಕ್ಯಾಮ್ರಾಸ್ ಅಲೋ ಇಲ್ಲ, ಅದಕ್ಕೆ ವಿಡಿಯೋಸ್ ಕಂಪ್ಲೀಟಾಗಿ ಮಾಡ್ಕೊಳಕ್ಕಾಗಲಿಲ್ಲ. ನೀವು ಯಾರಾದರೂ ಈ ನಿಯರ್ ವಿಸಿಟ್ ಮಾಡಿದಾಗ ಈ ಟೆಂಪಲ್ನ ವಿಸಿಟ್ ಮಾಡೋದು ಮರಿಬೇಡಿ. ಕೈಲಾಸಗಿರಿ ಅಂತ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು. ನಾವಂತೂ ಒಂದೇ ದಿನದಲ್ಲಿ ತುಂಬಾ ಕವರ್ ಮಾಡಿಬಿಟ್ರಿ. ಡೇ ಔಟ್ ಹೆಂಗಿತ್ತು ಅಂದರೆ ಸ್ಪೀಡಾಗಿ ಕವರ್ ಮಾಡ್ಕೊಂಡು ಬಂದಿದ್ದೀರಿ. ಈಗ ನನ್ನ ಮಗಳು ನನ್ನ ಹೆಲ್ಮೆಟ್ ಹಾಕ್ಕೊಂಡು ನೋಡಿ ಅದನ್ನು ಕೂಡ ಆಕ್ರಮಣ ಮಾಡಿಬಿಟ್ಲು ನನ್ನಿಂದ. ಏನು ಮಾಡೋಕ್ಕಾಗಲ್ಲ, ಈ ಹೆಣ್ಮಕ್ಳೇ ಹಿಂಗಪ್ಪ. ಈಗ ನಮ್ಮ ಮುಂದಿನ ದಾರಿ ಸಾಗ್ತಾ ಇದೆ. ಕೈಲಾಸಗಿರಿ ಬೆಟ್ಟನ ಇಳಿತಾ ಇದ್ದೀರಿ. ನಾವು ಸ್ವಲ್ಪ ಹಾಗೆ ಇಳಿತಾ ಇದ್ದಂಗೆ ದೇವಸ್ಥಾನದ್ದೇ ಇಲ್ಲಿ ಟ್ರಸ್ಟ್ ಇದೆ. ಇಲ್ಲಿ ಬಂದಿದ್ರಿ ಅಂದರೆ ಅನ್ನದಾನ ಕೂಡ ನಡೆಯುತ್ತೆ ಇಲ್ಲಿ. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ನಾವು ಬಂದ್ರಿ. ಹಾಗೆ ಅನ್ನದಾನಕ್ಕೆ ನಮ್ಮ ಕೊಡುಗೆ ಏನಿದೆ ಸಣ್ಣ ಕೊಡುಗೆನ ಕೊಟ್ಟು ಇಲ್ಲಿ ಅನ್ನದಾನ ನಡೀತಿತ್ತಲ್ಲ, ಇಲ್ಲೇ ಊಟ ಮಾಡಿಕೊಂಡು ಹಾಗೆ ಮುಂದೆ ಸಾಗ್ತಾ ಹೊರಡ್ತಾ ಇದ್ದೀರಿ. ನೋಡ್ತಾ ಇದ್ದೀರಲ್ಲ ದಾರಿ ಹೇಗೆ ಸಾಗ್ತಿದೆ ಬೇಗ ಅಂತ. ಎಷ್ಟು ಬೇಗ ಒಂದು ದಿನ ಮುಗ್ದೋಯ್ತು ಅಂತ ಗೊತ್ತೇ ಆಗ್ತಾ ಇಲ್ಲ. ಇಷ್ಟು ಬೇಗ ಡೇ ಔಟಿಂಗ್ ಆಗೋಯ್ತು ಅಂತ ಮನೆಗೆ ರೀಚ್ ಆಗೋಕ್ಕೆ ಮುಂಚೆ ನಮ್ಮ ಮನೆ ಹತ್ರ ಇರೋ ದರ್ಬಾರ್ ಟೀನಲ್ಲಿ
ಒಂದು ಒಳ್ಳೆ ಟೀ ಕುಡ್ಕೊಂಡು ಹೋಗೋಣ ಮನೆಗೆ ಅಂತ ಬಂದೆ. ಯಾಕಂದ್ರೆ ಇನ್ನು ಮನೆಗೆ ಹೋದ್ಮೇಲೆ ಟೀ ಮಾಡಿಕೊಡು ಅಂತ ಕೇಳ್ತಾರಲ್ಲ, ಅದಕ್ಕೆ ಇಲ್ಲೇ ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದೆ. ನಾನಂತೂ ಗ್ರೀನ್ ಟೀ ಕುಡಿದು ಮನೆ ಕಡೆ ಹೊರಟ್ರಿ. ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ಲಾಗ್. ಬಾಯ್ ಬಾಯ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.